ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇಸ್ರೇಲ್ ಮತ್ತು ಅಮೆರಿಕಾಗಳು ಜಂಟಿಯಾಗಿ ಇರಾನ್ ಮೇಲೆ ಮಾಡ್ತಾ ಇರೋ ದಾಳಿಯಲ್ಲಿ ಅಮೆರಿಕ ನಿಸ್ಸಂದೇಹವಾಗಿ ಮೇಲುಗೈಯನ್ನು ಸಾಧಿಸ್ತಾ ಇದೆ. ಅಮೆರಿಕದ ಯುದ್ಧ ವಿಮಾನಗಳು, B-1, B-2 ಬಾಂಬರ್ಗಳು ಇರಾನ್ನಲ್ಲಿ ಅಬ್ಬರ ಇಡ್ತಾ ಇವೆ. ಹಾಗೆ ಡ್ರೋನ್ಗಳು ಕೂಡ ನಿಖರ ದಾಳಿಗಳನ್ನು ಮಾಡ್ತಾ ಇವೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ, ಇರಾನ್ ಅಕ್ಕಪಕ್ಕದ ದೇಶಗಳ ಮೇಲೆ ಹಾಗೂ ಇಸ್ರೇಲ್ ಮೇಲೆ ತನ್ನ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು, ಡ್ರೋನ್ಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬಳಕೆ ಮಾಡುವ ಮೂಲಕ ಅಲ್ಲಿ ನಾಗರಿಕ ಸೌಲಭ್ಯಗಳ ಮೇಲೆ ದಾಳಿ ಮಾಡ್ತಾ ಹೋಗ್ತಾ ಇದೆ. ಆದರೆ ಇಸ್ರೇಲ್ ಹಾಗೂ ಅಮೆರಿಕದ ದಾಳಿಗಳು ಅತ್ಯಂತ ನಿಖರವಾಗಿ ನಿರ್ದಿಷ್ಟ ಟಾರ್ಗೆಟ್ಗಳನ್ನು ಹೊಡೆದು ಕೆಡುತ್ತಾ ಇವೆ. ಅಲ್ಲಿ ಅನಗತ್ಯವಾಗಿ ಜನವಸತಿಗಳ ಮೇಲೆ ಬಾಂಬುಗಳು ಬೀಳ್ತಾ ಇಲ್ಲ. IRGCಯ ಕೇಂದ್ರಗಳು, ನಾಯಕರ ಕಾಂಪೌಂಡುಗಳು, ನ್ಯೂಕ್ಲಿಯರ್ ಸೆಂಟರ್ಗಳು, ಡ್ರೋನ್ ತಯಾರಿಕಾ ಫ್ಯಾಕ್ಟರಿಗಳು, ಮಿಸೈಲ್ ಲಾಂಚರ್ಗಳು, ಮಿಸೈಲ್ ಗೋದಾಮುಗಳು, ಹೀಗೆ ಏನನ್ನ ಹೊಡಿಬೇಕೋ ಅದನ್ನ ಪ್ಲಾನ್ ಮಾಡಿ ಇಸ್ರೇಲ್ ಹೊಡಿತಾ ಇದೆ. ಹಾಗೆ ಅವರ ಮಿಸೈಲ್ ಲಾಂಚರ್ಗಳು ಬಿಲದಿಂದ ಹೊರಗೆ ಬಂದ ಕೂಡಲೇ ನಮಗೆ ಮಾಹಿತಿ ಗೊತ್ತಾಗುತ್ತೆ. ಅವರು ಮಿಸೈಲ್ ಲಾಂಚ್ ಮಾಡೋದಕ್ಕೆ ಮುಂದಾದ ಕೂಡಲೇ ನಮಗದು ಗೊತ್ತಾಗಿ ಹೋಗುತ್ತೆ. ಅವರ ಮಿಸೈಲ್ ಲಾಂಚ್ ಆಗಿ ಅದು ಟ್ರೆಜೆಕ್ಟರಿಯನ್ನು ತಲುಪೋ ಮೊದಲೇ ನಾವು ನಿಖರವಾಗಿ ಆ ಮಿಸೈಲ್ಗಳನ್ನು ಹೊಡೆದು ಹಾಕೋದಕ್ಕೆ ಸಾಧ್ಯವಾಗ್ತಾ ಇದೆ ಅನ್ನೋ ಮಾತನ್ನು ಅಮೆರಿಕ ಸುಮ್ಮನೆ ಏನು ಹೇಳ್ತಾ ಇಲ್ಲ. ಹಾಗೆ ಈ ಯುದ್ಧ ಕೇವಲ ಮಾನವ ಯುದ್ಧವಾಗಿ ಕೂಡ ಉಳ್ಕೊಂಡಿಲ್ಲ. ಇಲ್ಲಿ ಯುದ್ಧವನ್ನು ಬಹುಪಾಲು AI ಮಾಡ್ತಾ ಇದೆ. ಯಾರು ಯಾವಾಗ ಎಲ್ಲಿ ದಾಳಿ ಮಾಡಬೇಕು, ಆ ದಾಳಿಗೆ ಯಾವ ಆಯುಧವನ್ನು ಬಳಕೆ ಮಾಡಬೇಕು, ಯಾರನ್ನು ಕೊಲ್ಲಬೇಕು, ಕೊಲ್ಲಬೇಕಾದವರು ಎಲ್ಲಿದ್ದಾರೆ ಅನ್ನೋದನ್ನು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಿಸೈಡ್ ಮಾಡ್ತಾ ಇದೆ, ಮಾಹಿತಿಯನ್ನು ಕೊಡ್ತಾ ಇದೆ. ಡ್ರೋನ್ಗಳನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲೀಡ್ ಮಾಡ್ತಾ ಇದೆ. ಹೀಗಾಗಿ ಈ ಯುದ್ಧ ಸಾಮಾನ್ಯ ಯುದ್ಧಗಳನ್ನು ದಾಟಿ ಒಂದು ಹೆಜ್ಜೆ ಮೇಲೇರಿರೋದು ಮಾತ್ರ ಅಲ್ಲ, ಮುಂದಿನ ಯುದ್ಧಗಳ ಪರಿಕಲ್ಪನೆಗಳು ಕೂಡ ಬದಲಾಗುವ ಹಾಗೆ ಇದು ಮಾಡ್ತಾ ಇದೆ. ಗೆಳೆಯರೆ, ಜಗತ್ತಿನ ಯುದ್ಧಗಳು, ಯುದ್ಧ ತಂತ್ರಗಳು, ಯುದ್ಧದ ಶೈಲಿಗಳು ಹೇಗೆಲ್ಲ ಬದಲಾದವು ನೋಡಿ. ಒಂದು ಕಾಲಕ್ಕೆ ಆಯುಧಗಳನ್ನು ಕೈಯಲ್ಲಿ ಹಿಡ್ಕೊಂಡು ಎರಡೂ ಸೇನೆಗಳು ಬಡದಾಡ್ತಾ ಇದ್ವು. ಆನಂತರ ಯುದ್ಧಗಳಲ್ಲಿ ಆಧುನಿಕತೆ ಬಂತು. ದೂರದಿಂದಲೇ ಶತ್ರುವನ್ನು ಕೊಲ್ಲೋದಕ್ಕೆ ಸಾಧ್ಯವಾಗೋ ಥರದ ಉದ್ದದ ಆಯುಧಗಳು ಬಂದವು. ಆನೆಗಳನ್ನು ಪಳಗಿಸೋದು ಶುರುವಾಯಿತು. ಕುದುರೆಗಳನ್ನು ಬಳಸಿ ವೇಗ ಕೊಡೋ ಕೆಲಸ ನಡೀತು. ಆನಂತರ ಬಂದೂಕುಗಳಿಗೆ ಶಿಫ್ಟ್ ಆದರು. ಕಲ್ಲು ಬೀಸೋ ಯಂತ್ರಗಳ ಜಾಗಕ್ಕೆ ಫಿರಂಗಿಗಳು ಬಂದವು. ರಾಕೆಟ್ಟುಗಳು ತಯಾರಾದವು. ದೂರದವರೆಗೆ ಹೋಗೋ ಮಿಸೈಲುಗಳು ಬಂದವು. ಯುದ್ಧ ವಿಮಾನಗಳು ಬಳಕೆ ಆಗೋದಕ್ಕೆ ಶುರು ಆದವು. ಅವುಗಳಿಗೆ ನ್ಯಾವಿಗೇಷನ್ ಬಂತು. ಅವುಗಳನ್ನು ಹೊಡೆದು ಹಾಕೋದಕ್ಕೆ ದೂರದರ್ಶಕಗಳನ್ನು ಹಿಡ್ಕೊಂಡು ಆಕಾಶ ನೋಡ್ತಾ, ಶಬ್ದಕ್ಕೆ ಕಿವಿ ಕೊಡ್ತಾ ಯುದ್ಧ ವಿಮಾನ ಬಂತ ಅಂತ ಕಾಯ್ತಾ ಕೂತ್ಕೊಳ್ಳೋ ಕಾಲ ಒಂದಿತ್ತು. ಈಗ ಅದು ಕೂಡ ಹೊರಟು ಹೋಗಿದೆ. ರೆಡಾರ್ಗಳು ಬಂದಿವೆ. ಅವನ್ನ ಕೂಡ ಏರ್ ಡಿಫೆನ್ಸ್ ಜೊತೆ ಆಟೋಮೇಷನ್ ಮಾಡಲಾಗಿದೆ. ರೆಡಾರ್ನಿಂದ ವಿಮಾನದ ಸಿಗ್ನಲ್ ಸಿಕ್ಕ ಕೂಡಲೇ ಅದರ ಎಲ್ಲ ಬಯೋಡಾಟಾ ಕೂಡ ಏರ್ ಡಿಫೆನ್ಸ್ಗೆ ಬಂದು ಬಿಡುತ್ತೆ. ಅಲ್ಲಿಂದ ಒಂದರ ಹಿಂದೊಂದರಂತೆ ಮಿಸೈಲ್ಗಳು ಬರುತ್ತವೆ. ಒಂದು ಮಿಸ್ ಆದರೆ ಇನ್ನೊಂದು ಒಟ್ಟಾರೆ ಶತ್ರುಗಳ ಫ್ಲೈಯಿಂಗ್ ಆಬ್ಜೆಕ್ಟ್ ಖಲಾಸ್ ಆಗುತ್ತೆ. ಇದಾದ ನಂತರ ಏರ್ ಡಿಫೆನ್ಸ್ಗೆ ಸಿಗದ ಸ್ಟೆಲ್ತ್ ಯುದ್ಧ ವಿಮಾನಗಳು ಬಂದವು, ಡ್ರೋನ್ಗಳು ಬಂದವು. ಇನ್ನು ಈಗ AI ಎಲ್ಲ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸ್ನೇಹಿತರೆ, ಕೇಳಿಸ್ಕೊಳ್ಳೋದಕ್ಕೆ ಒಂಥರ ಆಶ್ಚರ್ಯ ಅನ್ನಿಸಬಹುದು ಅಥವಾ ಸೈನ್ಸ್ ಫಿಕ್ಷನ್ ಅನ್ನ ನೋಡಿದ ಹಾಗೂ ಆಗಬಹುದು. ಆದರೆ ಇವತ್ತು ಶತ್ರುಗಳ ಐಡೆಂಟಿಫಿಕೇಶನ್ ಇಂದ ಹಿಡಿದು ಅವರ ಭೌಗೋಳಿಕ ಮಾಹಿತಿ, ಕಟ್ಟಡಗಳ ಕುರಿತಾದ ಮಾಹಿತಿ, ಅಲ್ಲಿಗೆ ಯಾವ ಮಿಸೈಲ್, ಯಾವ ಡ್ರೋನ್ನ ಅಗತ್ಯ ಇದೆ, ಎಷ್ಟು kg ವಾರ್ ಹೆಡ್ ಅನ್ನು ಹಾಕೊಂಡು ಹೋಗಬೇಕು ಅನ್ನೋವರೆಗಿನ ಎಲ್ಲ ಮಾಹಿತಿಯನ್ನ ಈಗ AI ಕೊಡ್ತಾ ಇದೆ. ಹಾಗೆ ಶತ್ರುಗಳ ಏರ್ ಡಿಫೆನ್ಸ್ ಅನ್ನ, ಅವರ ನೆಟ್ವರ್ಕ್ ಅನ್ನ ಬ್ರೇಕ್ ಮಾಡುವ, ಜಾಮ್ ಮಾಡೋ ಕೆಲಸವನ್ನು ಕೂಡ AI ಮಾಡ್ತಾ ಇವೆ. ಮನುಷ್ಯರನ್ನ ಬಳಸಿ ಮಾಡಿದರೆ ಒಂದು ತಿಂಗಳಲ್ಲಾಗೋ ಕೆಲಸ ಏನಿದೆ ಅದರ 10 ಪಟ್ಟು ಕೆಲಸವನ್ನ AI ಒಂದೇ ದಿನಕ್ಕೆ ಮಾಡೋ ಶಕ್ತಿಯನ್ನು ಪಡ್ಕೊಂಡಿದೆ. ಹೀಗಾಗಿ ಇನ್ನು ಮುಂದೆ ಯುದ್ಧಗಳು ಈ ಹಿಂದಿನಷ್ಟು ಕಷ್ಟದ ಕೆಲಸಗಳಾಗಿರೋದಿಲ್ಲ. ಇನ್ನು ಈಗ ಇಸ್ರೇಲ್ ಹಾಗೂ ಅಮೆರಿಕಾಗಳು ಬಳಸ್ತಾ ಇರೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಕ್ಕಾಪಟ್ಟೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇರಾನ್ನಲ್ಲಿ ಹುಡುಕಿ ಅಮೆರಿಕ ತನ್ನ ಗುರಿಗಳನ್ನು ಹೊಡೆದು ಕೆಡುತ್ತಾ ಇದೆಯಲ್ಲ, ಅದು ಸಾಧ್ಯ ಆಗ್ತಾ ಇರೋದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಬಳಕೆಯಿಂದ. ಗೆಳೆಯರೆ, AI ಯುದ್ಧಗಳಿಗೆ ಬಳಕೆ ಆಗ್ತಾ ಇರೋದು ಇರಾನ್ನಲ್ಲಿ ಮಾತ್ರ ಅಲ್ಲ. ಈ ಹಿಂದೆ ಗಾಜಾದ ಮೇಲೆ ಇಸ್ರೇಲ್ ದಾಳಿಯನ್ನು ತೀವ್ರಗೊಳಿಸ್ತಲ್ಲ ಆಗಲೇ ಅವರು ಲ್ಯಾವೆಂಡರ್ ಅನ್ನೋ AI ಅನ್ನು ಬಳಕೆ ಮಾಡಿದರು. ಅಲ್ಲಿ ಏನಾಯಿತು ಅಂದರೆ 2014ರಲ್ಲಿ ಮತ್ತು 2021ರ ಸಂದರ್ಭದಲ್ಲಿ ಇಸ್ರೇಲ್ ಸಂಘರ್ಷ ಪೀಡಿತ ಆದಾಗ ಟಾರ್ಗೆಟ್ಗಳನ್ನು ಗುರುತಿಸೋದು ಅವರಿಗೆ ತುಂಬ ಕಷ್ಟ ಆಯ್ತಂತೆ. ಯುದ್ಧ ಅಥವಾ ಸೈನಿಕ ಕಾರ್ಯಾಚರಣೆ ಅನ್ನೋದು ಬರೀ ರಕ್ಷಣೆಗೆ ಮಾತ್ರ ಸಂಬಂಧಪಟ್ಟ ವಿಷಯ ಆಗಿರೋದಿಲ್ಲ. ಅಲ್ಲಿ ರಾಜಕೀಯ ಕಾರಣಗಳಿರುತ್ತವೆ, ಜನರ ಸೆಂಟಿಮೆಂಟುಗಳೂ ಇರುತ್ತವೆ. ಹೀಗಾಗಿ ಆ ಕಾರ್ಯಾಚರಣೆಯನ್ನು ಇನ್ನೂ ಒಂದಷ್ಟು ದಿನಗಳ ಕಾಲ ಅವರು ಮುಂದುವರಿಸಬೇಕಾಗಿ ಬಂತು. ಆದರೆ ಎಲ್ಲಿ ದಾಳಿ ಮಾಡಬೇಕು, ಟಾರ್ಗೆಟ್ಗಳನ್ನು ಹುಡುಕೋದೇ ಅವರಿಗೆ ಕಷ್ಟ ಆಗ್ತಾ ಹೋಯಿತು. ಸೊ ಹಾಕಿದ ಕಡೆನೇ 2-3 ಬಾರಿ ಬಾಂಬಿಂಗ್ ಮಾಡೋ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಯಿತು. ಇನ್ನು ಮುಂದೆ ಹಾಗಾಗಬಾರದು ಅಂತ ಇಸ್ರೇಲಿನ ಡಿಫೆನ್ಸ್ ಫೋರ್ಸ್ ನಿರ್ಧಾರ ಮಾಡುತ್ತೆ. ಅದರ ಪರಿಣಾಮ ಸಾಲಾಗಿ ಒಂದರ ಹಿಂದೊಂದರಂತೆ ಒಂದಷ್ಟು AI ಅವರು ಅನ್ವೇಷಣೆ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಒಂದು ಲ್ಯಾವೆಂಡರ್. ಇದನ್ನ ಟಾರ್ಗೆಟಿಂಗ್ ಮೆಷಿನ್ ಅಂತ ಕರೀತಾರೆ. ಇದು ಯಾರನ್ನ ಹೊಡಿಬೇಕು ಅನ್ನೋದನ್ನ ನಿಖರವಾಗಿ ಹೇಳುವ AI.
ಒಬ್ಬ ಆರೋಪಿ ಅಥವಾ ಮೋಸ್ಟ್ ವಾಂಟೆಡ್ ಎಲ್ಲೇ ಇರಲಿ, ಅವನು ಎಷ್ಟು ಜನರ ನಡುವೆನೇ ಇರಲಿ, ಯಾವ ವೇಷ ಬೇಕಾದರೂ ಹಾಕೊಂಡಿರಲಿ, ಲಕ್ಷಾಂತರ ಫೋಟೋಗಳ ನಡುವೆ ಕೂಡ ಅವನನ್ನು ಐಡೆಂಟಿಫೈ ಮಾಡೋ ಕೆಲಸವನ್ನ ಈ ಲ್ಯಾವೆಂಡರ್ ಮಾಡುತ್ತೆ. ಈಗ ಉದಾಹರಣೆಗೆ ಯಾರೋ ಒಬ್ಬ ಆಯುಧಗಳನ್ನು ಹಿಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋ ಹಾಕೊಂಡಿದ್ದ ಅಥವಾ ಇಸ್ರೇಲ್ ವಿರುದ್ಧ ಏನಾದರೂ ಒಂದು ಪೋಸ್ಟ್ ಅನ್ನು ಮಾಡಿದ್ದ ಅಂತ ಇಟ್ಕೊಳ್ಳಿ. ಅವನ ಫೋಟೋ ಆಧಾರದ ಮೇಲೆ ಅವನನ್ನ ಲ್ಯಾವೆಂಡರ್ ಹುಡುಕ್ತಾ ಹೋಗುತ್ತೆ. ಅದನ್ನು ಬಳಸಿ ಅವನು ಎಲ್ಲಿದ್ದಾನೆ ಅನ್ನೋದನ್ನು ಕೂಡ ಪತ್ತೆ ಮಾಡಿ ನಿಖರ ಮಾಹಿತಿಯನ್ನು ಕೊಡುತ್ತೆ. ಈ AI ಅನ್ನು ಬಳಸಿನೇ ಮೊನ್ನೆ ಇಸ್ರೇಲ್ ಸುಮಾರು 37,000ಕ್ಕೂ ಹೆಚ್ಚು ಹಮಾಸ್ ಉಗ್ರರ ಪಟ್ಟಿಯನ್ನು ಸಿದ್ಧ ಮಾಡಿತು ಮತ್ತು ಅವರನ್ನು ಗಾಜಾದಲ್ಲಿ ಹೊಡೆದು ಹಾಕೋದಿಕ್ಕೆ ಕೂಡ ಇಸ್ರೇಲಿಗೆ ಸಾಧ್ಯ ಆಯಿತು ಅಂತ ಹೇಳ್ತಾರೆ. ಇಲ್ಲಿ ಹಮಾಸ್ನ ಹಿರಿಯ ನಾಯಕರು ಬಂಕರ್ಗಳಲ್ಲಿ, ಟನಲ್ನಲ್ಲಿ ಅಡಗಿ ಕೂತ್ಕೊಂಡ್ರೆ 2ನೇ ಮತ್ತು 3ನೇ ಸಾಲಿನ ಹಮಾಸ್ ಕಾರ್ಯಕರ್ತರು ದೊಡ್ಡ ಪ್ರಮಾಣದಲ್ಲಿ ಲ್ಯಾವೆಂಡರ್ನ ಮೂಲಕ ಇಸ್ರೇಲ್ಗೆ ಟಾರ್ಗೆಟ್ ಆಗ್ತಾ ಹೋದ್ರು. ಅವರನ್ನು ಇಸ್ರೇಲ್ ಹೊಡೆದು ಹಾಕ್ತಾ ಹೋಯಿತು. ಹಾಗೆ ಇನ್ನೂ ಒಂದಿದೆ, ಅದನ್ನು ಹೆಬ್ಸೋರಾ ಅಂತ ಕರೀತಾರೆ. ಹಿಬ್ರೂ ಭಾಷೆಯಲ್ಲಿ ಹೆಬ್ಸೋರಾ ಅಂದರೆ ದಿ ಗಾಸ್ಪೆಲ್ ಅಂದರೆ ಸುವಾರ್ತೆ ಅಂತ ಅರ್ಥ. ಇದು ಜಿಯೋಗ್ರಫಿಕ್ ಮಾಹಿತಿಯನ್ನು ಕೊಡುತ್ತೆ. ಅಂದರೆ ಯಾರನ್ನು ಹೊಡಿಬೇಕು ಅಂತ ಗುರುತಿಸಿ ಆದಮೇಲೆ ಅವನು ಎಲ್ಲಿದ್ದಾನೆ ಅನ್ನೋ ಮಾಹಿತಿ ಕೊಡಬೇಕಲ್ಲ, ಅದನ್ನು ಈ ಗಾಸ್ಪೆಲ್ ಕೊಡ್ತಾ ಹೋಗುತ್ತೆ. ಆ ಮಾಹಿತಿನೇ ಸುವಾರ್ತೆ. ಗುರಿಗಳನ್ನು ಶಿಫಾರಸು ಮಾಡೋದೇ ಇದರ ಕೆಲಸ. ಇದು ನೇರವಾಗಿ ಕಾರ್ಯಾಚರಣೆ ಮಾಡೋ ತಂಡ ಅಂದರೆ ಅಟ್ಯಾಕಿಂಗ್ ಫೋರ್ಸ್ಗೆ ಮಾಹಿತಿಯನ್ನು ರವಾನೆ ಮಾಡುತ್ತೆ. ಜಿಹಾದಿಗಳಿರೋ ಜಾಗಗಳು, ಅವರ ಮನೆಗಳು, ಅವರ ಆಯುಧಗಳನ್ನು ಅಡಗಿಸಿಟ್ಟಿರೋ ಆಸ್ಪತ್ರೆಗಳು, ಶಾಲಾ ಕಾಂಪೌಂಡುಗಳು, ಅಂಡರ್ಗ್ರೌಂಡ್ ಟನಲ್ಗಳು, ವಸತಿ ಸಮುಚ್ಚಯಗಳು, ಇವೆಲ್ಲವನ್ನ ಇಸ್ರೇಲ್ ಸಾಲು ಸಾಲಾಗಿ ಗಾಜಾದಲ್ಲಿ ನಾಶ ಮಾಡ್ತಾ ಹೋಯ್ತಲ್ಲ, ಆ ಮಾಹಿತಿಯನ್ನು IDFಗೆ ರವಾನೆ ಮಾಡಿದ್ದು ಇದೇ ಸುವಾರ್ತೆ ಅಥವಾ ಗಾಸ್ಪೆಲ್ ಅನ್ನೋ AI. ಇಲ್ಲಿ ಮಾಹಿತಿ ಸಿಕ್ಕ ನಂತರ ದಾಳಿ ಮಾಡಬೇಕಲ್ಲ, ಎಷ್ಟು ಪ್ರಮಾಣದ ವಾರ್ ಹೆಡ್ ಅನ್ನು ತಗೊಂಡು ಅಲ್ಲಿಗೆ ಹೋಗಬೇಕು, ಯಾವ ಡ್ರೋನ್, ಯಾವ ಮಿಸೈಲ್, ಈ ಮಾಹಿತಿಯನ್ನು ಕೂಡ ಕೊಡೋದಕ್ಕೆ AI ಶುರು ಮಾಡಿದೆ. ಅದಕ್ಕೆ ಫೈರ್ ಫ್ಯಾಕ್ಟರಿ ಅಂತ ಹೆಸರಿಟ್ಟಿದ್ದಾರೆ. ಅದು ದಾಳಿಯನ್ನು ಹೇಗೆ ಮಾಡಬೇಕು ಅನ್ನೋ ಐಡಿಯಾ ಕೊಡುತ್ತೆ. ಇಷ್ಟೂ AI ಮಾಡಿದ ಮೇಲೆ ಮನುಷ್ಯರಿಗೆ ಕೆಲಸ ಕಡಿಮೆ ಆದ ಹಾಗೆ ಅಲ್ವೇ? ಇಲ್ಲಿ ಇಂಟೆಲಿಜೆನ್ಸ್ಗೆ ಹಿಡಿತಾ ಇದ್ದ ಅಪಾರ ಸಮಯ ಉಳಿತಾಯ ಆಗುತ್ತೆ. ಇದು ಇಸ್ರೇಲ್ ಬಳಸ್ತಾ ಇರೋ ಯುದ್ಧದ AIಗಳ ಮಾಹಿತಿ. ಇವುಗಳನ್ನು ಗಾಜಾದಲ್ಲಿ ಮಾತ್ರ ಅಲ್ಲ, ಈಗ ಇರಾನ್ನಲ್ಲಿನ ದಾಳಿಗಳಿಗೆ ಕೂಡ ಇಸ್ರೇಲ್ ಬಳಕೆ ಮಾಡಿದೆ. ಇರಾನ್ ವಿರುದ್ಧ ಅಮೆರಿಕ ಬಳಸಿದ ಇನ್ನೂ ಒಂದು AI ಬಗ್ಗೆ ನಿಮಗೆ ಮೊನ್ನೆ ಹೇಳಿದ್ದೆ. ಅದರ ಹೆಸರು ಆಂಥ್ರೋಪಿಕ್. ಆಂಥ್ರೋಪಿಕ್ನ ಕ್ಲಾಡ್ AI ಅನ್ನ ಅಮೆರಿಕಾದ ಸೇನೆ ಇರಾನ್ ವಿರುದ್ಧದ ಆಪರೇಷನ್ ಎಪಿಕ್ ಫ್ಯೂರಿಯಲ್ಲಿ ಬಳಕೆ ಮಾಡ್ತಾ ಇದೆ. ಇದು ಇಂಟೆಲಿಜೆನ್ಸ್ ಮಾಹಿತಿಯನ್ನು ವಿಶ್ಲೇಷಣೆ ಮಾಡೋದಕ್ಕೆ, ಟಾರ್ಗೆಟ್ಗಳನ್ನು ಗುರುತಿಸೋದಕ್ಕೆ ಮತ್ತು ಯುದ್ಧದ ಸಿಮ್ಯುಲೇಷನ್ ಅನ್ನು ಮಾಡುವ ಮೂಲಕ ಮುಂದಾಗಬಹುದಾದ ಪರಿಣಾಮಗಳನ್ನು ಮೊದಲೇ ಊಹೆ ಮಾಡೋದಕ್ಕೆ ಕ್ಲಾಡ್ ಅನ್ನು ಅಮೆರಿಕಾದ ಸೈನ್ಯ ಬಳಕೆ ಮಾಡಿದೆ. ಇದರ ಮೂಲಕ ಇರಾನ್ನ ನ್ಯೂಕ್ಲಿಯರ್ ಸೈಟುಗಳು ಅಥವಾ ಮಿಸೈಲ್ ಬೇಸ್ಗಳನ್ನು ನಿಖರವಾಗಿ ಗುರುತಿಸಿ ದಾಳಿ ಮಾಡುವ ಯೋಜನೆಯನ್ನು ಅಮೆರಿಕಾದ ಪಡೆಗಳು ರೂಪಿಸ್ತಾ ಹೋಗುತ್ತವೆ. ಗೆಳೆಯರೆ, ಇಲ್ಲಿ ಇರಾನಿನ ಒಂದಷ್ಟು ಸೋಷಿಯಲ್ ಮೀಡಿಯಾ ಅಕೌಂಟುಗಳು ಅವ್ರ ಬಳಿ ಇರೋ ಮಿಸೈಲ್ ಲಾಂಚರ್ಗಳು ಹಾಗೂ ಅವುಗಳನ್ನು ಅಡಗಿಸಿಟ್ಟ ಗೋದಾಮುಗಳ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡೋ ಮೂಲಕ ನೋಡಿ ನಮ್ಮ ಹತ್ರ ಏನೆಲ್ಲ ಇದೆ ಅಂತ ತೋರಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಹೋದ್ರು. ಹಾಗೆ ಮಾಡಿದ ಕೂಡಲೇ AI ಮೂಲಕ ಆ ಆಯುಧಗಳ ಲೊಕೇಶನ್ ಡಿಟೆಕ್ಟ್ ಆಗ್ತಾ ಹೋಯಿತು. ಹಾಗೆ ಅಮೆರಿಕ ಇಸ್ರೇಲಿನ CCTVಗಳನ್ನು ಹ್ಯಾಕ್ ಮಾಡ್ತು ಅಂತಾರಲ್ಲ, ಅದರಿಂದ ಆದ ಲಾಭ ಕೂಡ ಇದೇನೆ. ಅಲ್ಲಿ ಸಿಕ್ಕ ವಿಜುವಲ್ಸನ್ನು ಬಳಸಿ AI ಮೂಲಕ ಲೊಕೇಶನ್ ಟ್ರೇಸ್ ಮಾಡೋ ಕೆಲಸವನ್ನು ಮಾಡಿದರು. ಅಲ್ಲಿಗೆ ಮಿಸೈಲುಗಳು, ಡ್ರೋನುಗಳು ಅಪ್ಪಳಿಸೋದಕ್ಕೆ ಶುರು ಮಾಡಿದ್ವು. ಅಲ್ಲಿಗೆ ಖೇಲ್ ಖಾತಮ್. ಇನ್ನು ಇರಾನಿನ ಹೈ ವ್ಯಾಲ್ಯೂ ಟಾರ್ಗೆಟ್ಸನ್ನು ಏನು ಅಮೆರಿಕ ಇಸ್ರೇಲ್ಗಳು ಹೊಡೆದು ಹಾಕಿವೆ, ಅದೆಲ್ಲ ಇಷ್ಟು ವೇಗವಾಗಿ, ಇಷ್ಟು ನಿಖರವಾಗಿ ಸಾಧ್ಯ ಆಗಿದ್ದು AI ಬಳಕೆಯ ಕಾರಣಕ್ಕೆ. ಇನ್ನು ಇಲ್ಲಿ ಅಮೆರಿಕಾದ ಸೆಂಟ್ರಲ್ ಕಮಾಂಡ್ ಕ್ಲಾಡ್ AI ಅನ್ನು ಬಳಸಿ ಇರಾನಿನ ಸೈನ್ಯದ ಚಲನವಲನಗಳನ್ನು ಪ್ರೊಡಿಕ್ಟ್ ಮಾಡುತ್ತೆ. ಈ ಕ್ಲಾಡ್ ಬಳಕೆಯನ್ನು ವೈಟ್ ಹೌಸ್ ನಿಷೇಧ ಮಾಡಿದ ನಂತರ ಕೂಡ ಅಮೆರಿಕಾದ ಸೇನೆ ಇದನ್ನು ಬಳಸೋದನ್ನೇನು ನಿಲ್ಲಿಸಿಲ್ಲ. ಅವರು ಬಳಕೆ ಮಾಡ್ತಾ ಇದ್ದಾರೆ, ಅದರಿಂದ ಲಾಭವನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ AI ನಿಯಂತ್ರಿತ ಡ್ರೋನ್ಗಳನ್ನು ಅಮೆರಿಕ ಇರಾನ್ ವಿರುದ್ಧ ಬಳಸ್ತಾ ಇದೆ. ಈ AI ಡ್ರೋನ್ಗಳು ಮತ್ತು ಅದರಲ್ಲಿ ಅಳವಡಿಸಿದ ಸೈಬರ್ ಟೂಲ್ಗಳು ಇರಾನಿನ ಕಮಾಂಡ್ ಸಿಸ್ಟಮ್ ಅನ್ನ ಹ್ಯಾಕ್ ಮಾಡುತ್ತವೆ ಮತ್ತು ಅದರ ಸಿಗ್ನಲ್ಗಳನ್ನು ಜಾಮ್ ಮಾಡೋ ಕೆಲಸವನ್ನು ಕೂಡ ಮಾಡುತ್ತವೆ. ಈ AI ಡ್ರೋನ್ಗಳನ್ನು ಅಮೆರಿಕ ಮೊಟ್ಟ ಮೊದಲ ಬಾರಿಗೆ ಇರಾನಿನ ವಿರುದ್ಧ ಬಳಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು AI ಡೇಟಾನ ಕಂಪ್ರೆಸ್ ಮಾಡಿ ದಾಳಿಯನ್ನು ಎಲ್ಲಿ, ಹೇಗೆ, ಯಾವಾಗ ಮಾಡಬೇಕು ಅನ್ನೋ ಯೋಜನೆಯನ್ನು ಕೂಡ ಸಿದ್ಧಪಡಿಸಿಕೊಡುತ್ತೆ. ಜೊತೆಗೆ ಡೇಟಾ ಅನಲಿಟಿಕ್ಸ್ ಅನ್ನು ಬಳಸಿ ಇರಾನ್ನ ಮಿಸೈಲ್ಗಳನ್ನು ಪ್ರತಿರೋಧಿಸುವ ಕೆಲಸವನ್ನು ಕೂಡ AI ಮಾಡುತ್ತೆ. ಇರಾನಿನ ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಪರಿಸ್ಥಿತಿಯನ್ನು ಟ್ರ್ಯಾಕ್ ಮಾಡೋದಕ್ಕೆ ಕೂಡ ಅಮೆರಿಕ ಹಾಗೂ ಇಸ್ರೇಲ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ AI ನಿಂದ ಮತ್ತೊಂದು ಕೆಲಸ ಆಗ್ತಾ ಇದೆ. ಅದು ಸುಳ್ಳು ಸುದ್ದಿಗಳನ್ನು ಹಬ್ಬಿಸೋ ಮೂಲಕ
ಇರಾನಿನ ಜನ ಮತ್ತು ರೆಜಿಮ್ ಬೆಂಬಲಿಗರು ಯಾರಿದ್ದಾರೆ ಅವರ ಮನಸ್ಸಲ್ಲೊಂದು ಭಯವನ್ನ ಬಿತ್ತೋ ಕೆಲಸ. ಅದಕ್ಕೆ ಕೂಡ ದೊಡ್ಡ ಪ್ರಮಾಣದಲ್ಲಿ AI ಬಳಕೆ ಆಗ್ತಾ ಇದೆ. ಜನರೇಟಿವ್ AI ಅನ್ನು ಬಳಸಿ ಸುಳ್ಳು ವಿಡಿಯೋಗಳನ್ನ, ಪ್ರೊಪಗಂಡಾ ವಿಡಿಯೋಗಳನ್ನ, ಡೀಪ್ ಫೇಕ್ ವಿಡಿಯೋಗಳನ್ನ ಮಾಡುವ ಮೂಲಕ ಕೂಡ ಇಲ್ಲಿ ಇಸ್ರೇಲ್, ಅಮೆರಿಕ ಹಾಗೂ ಇರಾನ್ ಮತ್ತದರ ಬೆಂಬಲಿಸುವ ದೇಶಗಳು ಒಂದಷ್ಟು ಸುಳ್ಳು ಸುದ್ದಿಗಳನ್ನ ಹಬ್ಬಿಸುವ ಕೆಲಸವನ್ನ ಕೂಡ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇವೆ. ಕೆಳಗೆ ಇರಾನ್ ವಿಷಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ AI ಬಳಕೆ ಆಗ್ತಾ ಇರೋದನ್ನು ನಾವೀಗ ನೋಡ್ತಾ ಇದ್ದೀವಿ. ಇದು ಮುಂದಿನ ಯುದ್ಧಗಳ ರೀತಿಯನ್ನ ಮತ್ತಷ್ಟು ಬದಲಾಯಿಸುತ್ತೆ. ಮುಂದೆ ಕಿಲ್ಲರ್ ರೋಬೋಟ್ಗಳು ಬರುತ್ತವೆ. ಅವು ಸೈನಿಕರ ಅಗತ್ಯನೇ ಇಲ್ಲದೆ ಫ್ರಂಟ್ ಫೋರ್ಸ್ ಥರ ಕೆಲಸ ಮಾಡುತ್ತವೆ, ಸ್ವತಃ ದಾಳಿಗಳನ್ನು ಕೂಡ ಮಾಡ್ತಾ ಹೋಗುತ್ತವೆ. ಇನ್ನು ಇರಾನ್ ಸಂಘರ್ಷದಲ್ಲಿ AI ಡ್ರೋನ್ಗಳು ಮಿಸೈಲ್ಗಳನ್ನು ಆಟೋ ಟಾರ್ಗೆಟ್ ಮಾಡ್ತಾ ಇವೆ. ಇದು ಮನುಷ್ಯನ ಅಗತ್ಯ ಇಲ್ಲದೆ, ಯುದ್ಧ ರಂಗಕ್ಕೆ ಮನುಷ್ಯ ಕಾಲಿಡಬೇಕಾದ ಪ್ರಮೇಯನೇ ಇಲ್ಲದೆ ಬರೀ ಆಯುಧಗಳು ಮತ್ತು ತಂತ್ರಜ್ಞಾನದ ಮೂಲಕ ಟಾರ್ಗೆಟ್ಗಳನ್ನು ನಾಶ ಮಾಡೋದಕ್ಕೆ ಸಾಧ್ಯವಾಗ್ತಾ ಇರೋ ವ್ಯವಸ್ಥೆ. ನಾಳೆ ಕಿಲ್ಲರ್ ರೋಬೋಟ್ಗಳು ಕೂಡ ಬಂದರೆ ಯುದ್ಧಗಳು ಮತ್ತಷ್ಟು ಪ್ರಭಾವಶಾಲಿ ಆಗ್ತಾ ಹೋಗುತ್ತವೆ. ಇದರ ಜೊತೆ ಶತ್ರುಗಳ ಮೇಲೆ ಸೈಬರ್ ದಾಳಿಗಳನ್ನು ಮಾಡುವ ಮೂಲಕ ಅವರ ಆಯುಧಗಳನ್ನು ಹ್ಯಾಕ್ ಮಾಡೋದು, ಅವರ ಪವರ್ ಗ್ರಿಡ್ಗಳನ್ನು ಹ್ಯಾಕ್ ಮಾಡೋದು, ಅಲ್ಲಿ ಇನ್ನಿತರ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಅವರನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಕೆಲಸ ನಡೆಯುತ್ತೆ. ಇದು ಅಗೋಚರ ಯುದ್ಧದ ಭಾಗ ಅನ್ನಿಸ್ಕೊಳ್ಳುತ್ತೆ. ಇನ್ನು ಮಾಹಿತಿ ಯುದ್ಧದ ಬಗ್ಗೆ ನಿಮಗೆ ಗೊತ್ತೇ ಇದೆ. ಡೀಪ್ ಫೇಕ್ಗಳು ಜನರನ್ನ ವಿಭಜಿಸುತ್ತವೆ, ಜನರ ಮನಸ್ಸುಗಳನ್ನ ಒಡೆದು ಹಾಕುತ್ತವೆ. ಅಲ್ಲಿ ಜಾತಿ, ಮತ, ಧರ್ಮಗಳ ಹೆಸರಲ್ಲಿ ಒಂದು ಭಿನ್ನಾಭಿಪ್ರಾಯ ಮೂಡೋದಿಕ್ಕೆ, ಸುಳ್ಳು ಸುದ್ದಿಗಳ ಮೂಲಕ ಆತಂಕವನ್ನ ಹರಡೋದಿಕ್ಕೆ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡುತ್ತವೆ. ಯುದ್ಧಗಳನ್ನ ಗೆಲ್ಲೋ ಮೊದಲು ಅಲ್ಲಿನ ಜನರ ಮನಸ್ಸಲ್ಲಿ ಭಯ ಬಿತ್ತೋದು ಅಥವಾ ಅಲ್ಲಿನ ಜನರ ಮನಸ್ಸನ್ನ ಗೆಲ್ಲೋದು, ಇಂಥ ಪ್ರಯತ್ನಗಳು ಕೂಡ ಅಗತ್ಯ ಅನ್ಸತ್ವೆ. ಆ ಕೆಲಸವನ್ನ ಕೂಡ AI ಅನ್ನ ಬಳಸಿ ಇನ್ನು ಮುಂದೆ ಶತ್ರು ದೇಶಗಳು ಮಾಡ್ತಾ ಹೋಗುತ್ತವೆ. ಆದ್ರೆ ಯುದ್ಧಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ AI ಅನ್ನ ಬಳಸೋದು ತುಂಬಾ ಅಪಾಯಕಾರಿ ಅಂತ ಕೂಡ ಅನಿಸ್ಕೊಳ್ಳುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಗೆಳೆಯರೆ ಭಾವನೆಗಳಿರೋದಿಲ್ಲ, ತಾನು ಮಾಡೋ ಕೆಲಸದ ಪರಿಣಾಮಗಳ ಬಗ್ಗೆ ಅದಕ್ಕೆ ಯಾವ ಚಿಂತೆನೂ ಇರೋದಿಲ್ಲ. ಹೀಗಾಗಿ ಇದು ಮುಂದೆ ದೊಡ್ಡ ಪ್ರಮಾಣದ ಅನಾಹುತಗಳಿಗೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಯುದ್ಧ ಮಾಡೋರಿಗೆ ಆ ಯುದ್ಧವನ್ನ ಗೆಲ್ಲಬೇಕು ಅನ್ನೋದಷ್ಟೇ ಗುರಿ ಇರುತ್ತೆ. ಯುದ್ಧ ಅನ್ನೋದೇ ಅನಾಹುತ. ಹೀಗಿದ್ದಾಗ ಎಷ್ಟು ಅನಾಹುತ ಆದ್ರೇನು ಅಂತ ಯೋಚಿಸಿಬಿಟ್ರೆ ಅಲ್ಲಿ ಸರ್ವನಾಶವನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದು ಗೆಳೆಯರೆ ಇರಾನ್ನ ವಿರುದ್ಧದ ಯುದ್ಧವನ್ನ AIಗಳು ಆಳ್ತಾ ಇರೋ ಪರಿ ಹಾಗೂ ಮುಂದೆ ಯುದ್ಧಗಳ ರೂಪುರೇಷೆಗಳು ಬದಲಾಗಲಿರೋ ರೀತಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಸ್ನೇಹಿತರೆ, ಯಥಾ ಪ್ರಕಾರ ನಮ್ಮ ಯೂಟ್ಯೂಬ್ ತರಬೇತಿಯ ಮತ್ತೊಂದು ಬ್ಯಾಚ್ ಮಾರ್ಚ್ 13, 14 ಮತ್ತು 15ನೇ ತಾರೀಕು ನಡೆಯಲಿದೆ. 3 ದಿನಗಳ ಈ ಕಾರ್ಯಾಗಾರದಲ್ಲಿ ಸ್ಕ್ರಿಪ್ಟಿಂಗ್, ಎಡಿಟಿಂಗ್, ವಾಯ್ಸ್ ಓವರ್, ಕ್ಯಾಮರಾ, ಯೂಟ್ಯೂಬ್ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ, ಒಂದು ಯೂಟ್ಯೂಬ್ ಚಾನಲ್ ಅನ್ನ ಹೇಗೆ ಮಾಡಬೇಕು, ಅದನ್ನು ಹೇಗೆ ಮುಂದುವರಿಸಬೇಕು ಅನ್ನೋದರ ಜೊತೆಗೆ AI ಬಳಸೋದು ಹೇಗೆ ಅನ್ನೋ ಬಗ್ಗೆ ಕೂಡ ನಿಮಗೊಂದಷ್ಟು ಮಾಹಿತಿಯಲ್ಲಿ ಸಿಗುತ್ತೆ. ಈ ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಆಸಕ್ತಿ ನಿಮಗಿದ್ರೆ 9972379459 9972373945 ನಂಬರಿಗೆ ಕರೆ ಮಾಡಿ.